ಏನವ ಏನು ಮನೆ ಕಡೆಗೆ ಬಂದಿಲ್ವಲ್ಲ ಸಾವಿತ್ರಕ್ಕ. ಅಯ್ಯೋ ಏನು ಮನೆ ಕಡೆಗೆ ಬರೋನೆ ಬಕ್ಕ. ಮನೆ ತಾವು ಎಲ್ಲ ಬರೀ ಬಂಗ್ಬೆ ಆಯಿತು ಕನಕ. ಇವರು ಯಾರೋ ಬಂದಿದ್ರು ನಂಟ್ರು. ನಂಟ್ರು ಯಾರು ನಂಟ್ರಕ್ಕ? ನಂಟ್ರು ಹೊಸ ಏನು ಹೊಸ ನಂಟ್ರಕ್ಕ? ಯಾರು? ಅಯ್ಯೋ ಇದು ಅವಳೇನೋ ನಮ್ಮ ಗಂಗೆ ಮದುವೆ ಆಯ್ತದಳಂತಲ್ಲವ ಶ್ರೀನಿವಾಸ ಅಂತವ ಕೆಂಪಿಯವ್ರ ಅತ್ತೆ ಮಗನ. ಅವ್ರು ಅವನವ್ರ ಅಪ್ಪನವ್ರು ಬಂದಿದ್ರು ಕನಕ. ಓಹೋ ಅವ್ರು ಯಾಕೆ ಬಂದಿದ್ರಕ್ಕ? ಅಯ್ಯೋ ಯಾರೋ ಹೇಳಿದ್ರಂತೆ. ಅದು ಅವರು ಸರಿ ಇಲ್ಲ ಅವಳು. ಯಾರೋ ಫೋನ್ ಮಾಡಿದಾರಂತೆ ಕನಕ. ಯಾರು ಫೋನ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿಗೆ ಫೋನ್ ಮಾಡಿಬಿಟ್ಟು ಅವಳು ಸರಿಯಿಲ್ಲ, ಏನಾದ್ರು ಕೆಟ್ಟಾಗು ಹೇಳೋರು ಯಾಕೆ ಅಲ್ಲ ಕನಕ. ಸುಬ್ಬನಿಗೂ ಅವಳಿಗೂ ಏನೋ ಸಂಬಂಧ ಇದ್ದದ. ಮುಂಡೆ ಮಕ್ಳು ಹಂಗೆ ಇಲ್ದೋದೆಲ್ಲ ಹೇಳೋರಲ್ಲಕ್ಕ. ಏನಾರೇ ಅಲ್ಲಿ ಅವಳು ಅಲ್ಲಿ ಮಾತಾಡಿ ಬಿಡ್ಲಿ ಹಂಗೆ ಅಂದ್ಕೊಂಡು ಅವಳದು ಒಂದು ಜಂಜಲ್ ಮತ್ತಾನೆ. ನಾವು ಇಲ್ದೋದೆಲ್ಲ ಹೇಳೋಕ್ಕದ? ನಮ್ಮ ಸುಬ್ಬಪ್ಪನಿಗೂ ಅವಳಿಗೂ ಇಲ್ದವ ಸಂಬಂಧ ಕಟ್ಟಕ್ಕದಕ್ಕ. ಹ್ಞೂ ನನ್ನ ಮಗ ಅಂತೆ ಬುದ್ಧಿ ಕಲ್ತಿದ್ದಾನ. ಅಂತೆ ಬುದ್ಧಿ ಕಲ್ತಿದ್ದಾನಕ್ಕ ನನ್ನ ಮಗ. ಯಾವನಂತೆ ಯಾವಳಂತೆ ಯಾರಂತ ಫೋನ್ ಮಾಡಿದವರು ಯಾರೋ ಗೊತ್ತಿಲ್ಲ ಅಕ್ಕ. ಇನ್ನೂ ಯಾರು ಅಂತ ಗೊತ್ತಿಲ್ಲ. ಸರಿಯಾ ಫೋನ್ ಮಾಡಿಬಿಟ್ಟು ಸರಿಲ್ಲ ಅವಳು ಹಿಂಗೆ. ಆಮೇಲಿಂದ ರಬ್ಬಜ್ಜಿ ಹುಟ್ಟು ರಬ್ಬಜ್ಜಿ ಅವ್ರ ಅತ್ತೆಗೆಲ್ಲ ಹೊಡೆದು ಬಡ್ದು ಹಾಸ್ಪಿಟ್ಲಿಗೆ ಸೇರಿಸಿದ್ಲು. ತಲೆ ಮುಂಡೆ ಹೊಡೆದಾಕ್ಬಿಟ್ಟು ಸರಿಲ್ಲ ಮಾಡ್ಕೋಬೇಡಿ ಅಂತ ಯಾರೋ ಫೋನ್ ಮಾಡಿ ಹೇಳ್ದಂಗೆ. ಅದಕ್ಕೆ ಹೋಯ್ನೋ ಅಮ್ಮನವೇ ಏನಾದರೂ ಎದಾರಲ್ವ ಎದರಿಕೆ ಅಲ್ವಾ ಏನು ಎಂತೋ ಅನ್ನೋದು ನಾಳೆ ದಿವಸಕ್ಕೆ ಹೆಂಗದೋ ಏನೋ ಅನ್ನೋದು ಭಯ ಅನ್ನೋದು ಇರ್ತದಿಲ್ವಕ್ಕ. ಅದಕ್ಕೆ ಅವರು ನೆನ್ನೆ ದಿವಸ ಬಂದಿದ್ರು ಅಕ್ಕ. ನೆನ್ನೆ ಒಂದು 11 ಗಂಟೆದು ಬಂದರು. ನಮ್ಗೆ ಗೊತ್ತಿಲ್ಲ ಅವ್ರು ನೋಡಿಲ್ವಲ್ಲ. ಯಾರು ಇವರು ಹೊಸಬ್ರು ಅಂದ್ಕೊಂಡು ಆಮೇಲೆ ನೋಡಿದಾಗ ಆಮೇಲೆ ಮಾತಾಡಿಸ್ದಾಗ ಆಮೇಲೆ ಹೇಳಿದ್ರು ಹಿಂಗೆ ಯಾಕನವ ಹಿಂಗೆ ಮಾಡ್ಕೊತೇವಿ ಯಾರೋ ಹಿಂಗೆ ಅಂದರು ನಿಮ್ಗೆ ಹೊಡೆದವ್ರೆ ಬಡ್ದವ್ರೆ ಅಂತವ. ಅದಕ್ಕೆ ಕೇಳ್ಕೊಂಡು ಹೋಗೋದ ಅನ್ಕೊಂಬಂದು ಅಂದ್ಬಿಟ್ಟು ಹೇಳಿದ್ರು ಅಕ್ಕ. ಹೇಳ್ಬೇಕಾಗಿತ್ತು. ಹಿಂಗೆ ಹೊಡೆದು ಬಡ್ದು ನಾನು ಹಾಸ್ಪಿಟ್ಲಿಗೆ ಸೇರಂಗೆ ಮಾಡಿದ್ಲು ತೊಡಗಲ್ ಮುಂಡೆ ಅಂತ ಚೆಂದಾಗಿ ಹೇಳ್ಬೇಕಾಗಿತ್ತು. ಅಲ್ಲ ಕನಕ ಜ್ಞಾನ ಬಿಡ್ಬೇಕ. ಆ ಮಗನು ಇಲ್ಲೇ ಅದೇ ಅವಳಿಗೆ ಯಾಕೆ ಮದುವೆ ಈಗ ಯಾಕಕ್ಕ ಮದುವೆ ಅವಳಿಗೆ? ಹೇಳುವೆ ನೀನು ನನಗೆ ಹೊಡೆದು ಕಣಪ್ಪ ನಿಜನೇ ಅಂತ ಹೇಳ್ಬೇಕಾಗಿತ್ತು. ಸುಮ್ಮ ಕೂತ್ಕಣೆ ಕತೆ. ಅಯ್ಯೋ ನಿಂಗಕ್ಕ ಬಾ ಅಲ್ಲಕ್ಕಂತ ಯಾಕ ಓದಿ ಬಿಡು. ಅವಳು ಕರ್ಮ ಅವಳು ಒಟ್ಟುಂಡಿ. ಈಗ ನನ್ನ ಮಗನ ಮದುವೆ ಆಗಿ ಒಂದು ದಿವ್ಸಲೂ ಒಂದು ವರ್ಷನೂ ಅವಳು ನೆಮ್ಮದಿಯಾಗಿ ಇರಲಿಲ್ಲ. ಮದುವೆ ಆದಮೇಲೆ ಹುಷಾರು ತಪ್ತಾ ಬರೀ ಹಾಸ್ಪಿಟ್ಲು ಅದು ಇದು ಅಂದ್ಕೊಂಡೆ ಕಾಲ ಕಳೆದ್ಲು. ನೆಮ್ಮದಿ ಅನ್ನೋದನ್ನೇ ಕಾಣಲಿಲ್ಲ. ಏನೋ ಬಿಡು ದೇವರು ಎರಡು ಅವಕಾಶ ಯಾರೂ ಕೊಡೋಕ್ಕಿಲ್ಲ. ಏನೋ ಅವಕಾಶ ಸಿಗ್ತದೆ ನೆಮ್ಮದಿಯಾಗಿ ಆಗಿ ಚೆನ್ನಾಗಿರ್ಲಿ ಬಿಡಕ್ಕ. ನಾನು ಯಾಕೆ ಬೇಡ ನನಕ ಚೆನ್ನಾಗಿರ್ಲಿ ಕನಕ. ನಾನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು. ಓ ನೀನು ಸರಿ ಸಾವಿತ್ರಕ್ಕ. ಹಂಗಾರೆ ಮದುವೆಗೆ ನೀನೇ ಒಪ್ಕೊಂಡಿದೀಯಾ? ಅಯ್ಯೋ ಆಲಿ ಬಿಡಕ್ಕ ಆಲಿ ಬಿಡು. ಅವರೆಲ್ಲಾರೆ ನೇಕಾರ ಬುದ್ಧಿ ಆಮೇಲಿಂದ ಕಲಿಬಾರ್ದು ಕಲ್ತಾರೆ ದುರ್ಬುದ್ಧಿ ಯಾಕ. ಹೊಡೆದ್ಲು ಬಡಿದ್ಲು ಅವೆಲ್ಲ ನಾನು ಮನ್ಸಲ್ಲಿ ಮಡಿಕೊಂಡು ಅದೇ ಒಂದು ಇದು ಅಂದ್ಕೊಂಡು ಈಗ ನಾನು ಸಾಧಿಸಕತ್ತದ. ಬೇಡ ಬಿಡು. ಏನೋ ಅವಳು ಒಂದು ಜನ್ಮ ಗೊತ್ತಿದ್ದು ಮಾಡಿದ್ಲು ಗೊತ್ತಿಲ್ಲಂಗೆ ಮಾಡಿದ್ಲು. ಇನ್ನೇನು ಮಾಡಂಗಿದ್ದಕ್ಕ. ಅದಕ್ಕೆ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡದು ಅಂದ್ಕೊಂಡು ಸುಮ್ಮನೆ ಇಲ್ಲ ಕಣಪ್ಪ ಏನೂ ಇಲ್ಲ ಇರೋದು ಮಾತಾಡಬೇಕು ಇಲ್ದೋದೆಲ್ಲ ಹೇಳ್ಬೇಡ್ದು. ಅವಳು ಅಂತೇಳಲ್ಲ ಹೊಡಿನೂ ಇಲ್ಲ ಬಡಿನೂ ಇಲ್ಲ ಚೆನ್ನಾಗಿದ್ಲು. ಊರಿಗೆ ಹೋಯ್ತೀನಿ ಅಂದ್ಕೊಂಡು ಓದ್ಲು. ಮಗಿನ ವಿಚಾರಿಸಿದ್ರು ಮಗ ಹೆಂಗಿರೋದು ಇಲ್ಲಿ ಅವಳು ನೋಡ್ರಿ ಅಲ್ಲವಳೆ ಇಲ್ಲದಲ್ಲ ಅಂತ. ಅಕ್ಕಿ ಸ್ಕೂಲ್ ಅಲ್ವಾ ಈ ಸ್ಕೂಲ್ಗೆ ಹೋಯ್ತದೆ ಅಂದ್ಬಿಟ್ಟು ನಮ್ಮ ಜೊತೆ ಅದೇ ನಾವೇ ಇರ್ಸ್ಕೊತೀವಿ. ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಏನಿಲ್ಲ. ಮಗವ ನಮ್ಮನ್ನು ಭಾಳ ಹಚ್ಕೊಳ್ತದೆ ಅದಕ್ಕೆ ಇಲ್ಲಿ ಉಳ್ಕೊಳ್ಳೋದೆ ಅಂತ ನನಗೆ ಹೇಳ್ಬೇಕಂತ ಯಾಕೆ. ಸರಿ ಅಲ್ವಕ್ಕ ಇನ್ನೇನು ಮಾಡಿಗೆ ಈಗ ಅವಳು ಭಾಳ ನಾವೇ ಹಾಳು ಮಾಡೋಕ್ಕದ. ಸರಿ ಕಂದ್ಬಿಡು ನೀನು ಹೇಳ್ತಿರೋದು ಸರಿ ಕಂದ್ಬಿಡು. ಅಯ್ಯೋ ಬಿಟ್ಟಕ್ಕ ಅವಳು ಮಾಡಿದ ಕರ್ಮ ಅವಳು ಒಟ್ಟುಂಡ್ಲಿ. ಈ ಒಳ್ಳೆತನ ಈ ದಾನ ಧರ್ಮ ಅನ್ನೋದು ನಿನ್ನಲ್ಲಿ ಆಗಿರೋದ್ರೆ ಎತ್ತಗಾರ ದೇವ್ರು ಕಟಾಯಿಸ್ತಾನೆ ಕಾಪಾಡ್ತಾನೆ. ಸುಮ್ಮನಿರು. ಬೇಕಾದ್ರೆ ಹೇಳ್ಬೋದಾಗಿತ್ತು ನೀನು ಹಂಗೆ ಹಿಂಗೆ ಸರಿಲ್ಲ ಅವಳು ಹೊಡೆದ್ಲು ಬಡದ್ಲು ಅಂತ ಒಂದು ಕಂಬ ಸೇರಿಸಿ ಹೇಳ್ಬೋದಾಗಿತ್ತು. ಬೇಡ ಇರೋದು ಹೇಳಿದ್ರು ನಂಬ್ಕೊತಿರಲ್ಲ ನೀನು ಅದನ್ನೂ ಹೇಳ್ದಾನೆ ಹೆಂಗೋ ಅವಳು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಆಸೆ ಪಡ್ತೀಯಲ್ಲ. ಅದಕ್ಕಾರು ದೇವ್ರು ಒಳ್ಳೇದು ಮಾಡ್ತಾನೆ ಸಾವಿತ್ರಕ್ಕ. ಅವಾರ್ಯ ಕಾಲಕ್ಕೆ ಮುಂಡೆವು ಏನೋ ಬೊಗಳ್ತವೆ ಅಂದ್ಬಿಟ್ಟು ನಾವು ಆಡೋಕ್ಕದ. ಯಾರೋ ಕಣೆ ಫೋನ್ ಮಾಡಿ ಹೇಳಿರೋರು ಕನಕ. ಯಾರು ಅಂತ ಗೊತ್ತಾಯ್ತಾ ಹಂಗೂ ಫೋನ್ ನಂಬರ್ ಕೊಡೋಣ ನೋಡೋಣ ಅಂತ ನಮ್ಮ ಕಂಪ್ನಿನ ಕೇಳಿದ್ಲು ಕೊಡಿ ಅಂತ. ಇಲ್ಲ ಕಣವ ಕೊಡೋಕ್ಕಿಲ್ಲ ನಾವು ಏನೋ ನಮಗೆ ಮಾಡೋರೆ ಒಂದೋಗಿ ಆಯ್ತವೆ ಅಂದ್ಕೊಂಡು ಅವ್ರಿಗೆ ಫೋನ್ ನಂಬರ್ನು ಕೊಡಲಿಲ್ಲ. ಫೋನ್ ನಂಬರ್ ಕೊಡಲಿಲ್ವಲ್ಲ. ಆಯಿತು ಅಂದ್ಕೊಂಡು ಆಗ ಈ ಥರ ಅಂದ್ಬಿಟ್ಟು ಹೇಳ್ಬಿಟ್ಟು ಹಂಗೆ ಕಳಿಸ್ತಾ ಕನಕ. ಕಾಪಾಡೇ ಬಿಟ್ಟಿದ್ದೆಲ್ಲ ನೀನು ಸೊಸೆಯ ನೋಡ್ದೆ ನಿಮ್ಮದು ಅನ್ನೋದು ಎಲ್ಲಿ ಬಿಟ್ಟೋತದ್ದು. ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ. ಇನ್ನೂ ಆಸೆ ಪಡೋ ಸೊಸೆಯಾಗಿದ್ರೆ ಇನ್ನೂ ಆಡಿದೆ ನೀನು. ಅಲ್ಲ ನಿನಗೆ ಹೊಡೆದ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಲು ಎಲ್ಲನೂ ಮರ್ತ್ಕೊಬಿಟ್ಟು ನೀನು ಅವಳು ಸಹಾಯ ಮಾಡಬೇಕಾಗಿತ್ತ ನೀನು ಸಾವಿತ್ರಕ್ಕ. ನೀನು ಹೋಗೋದು ದಡ್ಡಿಕನ ನೀನು. ಹಂಗಯ್ಯೋ ಅಪ್ಪ ಅಂದ್ಕೊಂಡ್ರೆ ಮತ್ತೆ ಇವತ್ತೊಂದು ಕಾಲದಲ್ಲಿ ನಡೆಯಕ್ಕಿಲ್ಲ. ಒಳ್ಳೆ ದಡ್ಡಿ ಹಂಗೆ ನೀನು ಸರಿಯಾಗಿದ್ದು ಮಾಡಿದ್ದಿ ಬಿಡು ನೀನು. ಸುಮ್ ಕೂತ್ಕಣೆ. ಅದೇನೋ ಅಂತೀರಂತಂಗೆ ಆಯಿತು ಕತೆ. ಸುಮ್ಮನೀರು ಎಲ್ಲೊತ್ತಾಗ ಬದಿಕಳ್ಳಿ ಇನ್ನೇನು ಸಾವಿತ್ರಕ್ಕ. ಅಷ್ಟೇ ಕಂತ ಯಾಕ ನನ್ನ ಮನ್ಸಲ್ಲಿರೋದು ಅಷ್ಟೇ ಯಾಕ. ಅವ್ರು ಮಾಡಿರೋ ಪಾಪವ ಕರ್ಮವ ಅವರೇ ಇಟ್ಟುಂಡ್ಲಿ.
ನಮ್ಮಿಂದ ಯಾಕಕ್ಕ ಒಂದು ಮದುವೆ ಮುರಿಯೋದು ಅಂತ ಸಾವಿರ ಸುಳ್ಳೇಳು ಒಂದು ಮದುವೆ ಮಾಡು ಅಂತಂದದೆ. ಅಯ್ಯೋ ಹೆಂಗೋ ಚೆನ್ನಾಗಿರ್ಲಿ, ನಾವು ಅವಕ್ಕೆಲ್ಲವ ಇದು ಮಾಡಿಕ್ಕಿಲ್ಲಕ್ಕ. ಚೆನ್ನಾಗಿರ್ಲಿ, ಒಯ್ನವು ಅವನು ಭಾಳ ಒಳ್ಳೆಯವರು. ನಮ್ಮ ಒಟ್ಟಿತಾಗ ಬರಬೇಕಾಗಿತ್ತಲ್ಲ, ಮತ್ತೆ ಅವರು ಹಂಗೆ ಹೊಂಟೋಗಾರೆ. ಅಯ್ಯೋ ಎಲ್ಲೋ ಬಂದಿಲ್ಲ, ಸುಮ್ಮನೆ ಎಲ್ಲ ಬಂದು ವಿಚಾರಿಸ್ತಾವ್ರೆ ಅಂತ ಗೊತ್ತಾಯ್ತದೆ ಅವ್ರಿಗೆ ಅಂತ ಏನೋ ಬಂದಿಲ್ಲ. ಸರಿ ಸರಿ ಆಯಿತು, ಹೆಂಗೋ ಮಾಡ್ಕೊಳ್ಳಾಕು. ಇನ್ನೇನು ಎಲ್ಲ ಸೊಸೆ ಕಡೆಗೆ ಪರವಹಿಸ್ಬಿಟ್ಟು ಕಳಿಸಿದ್ಯಲ್ಲ ಇನ್ನೇನು. ಅಯ್ಯೋ ಪರವಹಿಸೋದಲ್ಲ ಕಣಕ, ಪರವಹಿಸೋದಲ್ಲ. ಏನೋ ಅತ್ತಾಗ ಹೋಗು ಬುದ್ಧಿ ಕಳ್ಗೆತ್ತಾಗೆ ಇನ್ನೇನು. ಇನ್ನೆಂತ ಯಾಕ ಕಣ್ ಸುಮ್ಕಿರಕ. ಅಯ್ಯೋ ನಡಿಯಕ್ಕ, ನಡಿ ಊಟ ಮಾಡಿ ನಡಿ. ಇದೇ ನಾಳೆ ಹಟ್ಟಿಗೆ ತಂದಿದ್ದೀರಾ ಊಟವ? ಇಲ್ಲಕ್ಕ ನಡಿ, ಮನೆ ತಕ್ಕ ಹೋಗದ. ಮನೆ ತಾವು ಅಡುಗೆ ಮಾಡ್ತಾಯಿದ್ರು, ಒತ್ತಾರೆ ಚಪಾತಿ ಮಾಡಿದ್ರು, ಒಂದೊಂದು ತಿಂದಿದ್ದು. ಯಾಕೋ ತಿನ್ನೋಕ್ಕೆ ಆಗಲಿಲ್ಲ, ಅದಕ್ಕೆ ಈಗ ಅಡುಗೆ ಮಾಡಿ ಅಂತ ಅಂದೀವಿ. ನೀ ಬಿಸಿ ಅಡುಗೆ ಆಯ್ತಾ, ಅದೇ ನಡಿ ಊಟ ಮಾಡಿವಂತೆ. ಈಗ ಹಂಗಿದ್ದು ತಲೆನೋವು ಏನೂ ಇಲ್ಲ ಕಣಕ, ಈಗ ವಾಸಿ ಆಗಿವನಿ, ಚೆನ್ನಾಗಿವನಿ. ಈಗ ಏತ್ ನೆಂಟಿಸ್ಕೊಬಿಡ ಕನ್ಸಾಗಿತ್ರಕ್ಕ ನೀನು, ಏತ್ ನೆಂಟಿಸ್ಕೊಬಿಡ ನೀನು. ಏನು ಆಗಿಕ್ಕಿಲ್ಲ ನೀನು, ಸುಮ್ಮನಿರು ನೀನು. ನೀನು ಹೇಳೋದು ನಿಜ ಕಣಕ್ಕ. ನಾನು ಏನೋ ಎಂತೋ ಹಿಂಗೆ ಆಡಿದ್ಲಲ್ಲ, ಹಿಂಗೆ ಮುಟ್ಟಿದ್ಲಲ್ಲ, ಅವಳ ಬಗ್ಗೆನೇ ಏತ್ ನೆಂಟಿಸ್ಕೊಬಿಟ್ಟೆ ನಾನು. ಹಿಂಗೆ ಮಾಡಿದ್ಲಲ್ಲ, ಹಿಂಗೆ ಮುಟ್ಟಿದ್ಲಲ್ಲ, ಹಿಂಗೆ ಆಯ್ತಲ್ಲ ಅಂದ್ಕೊಂಡು ನಿಜವಾಗ್ಲೂ ನಾನು ಮನೆ ಒಳಗೆ ಸೇರಿಸ್ಕೊಂಡಿದ್ಕೆ ಇವತ್ತು ನಾನೇ ಈ ಕೆಲಸ ಮಾಡಿದ್ಲಲ್ಲ ಅಂದ್ಕೊಂಡು ಭಾಳ ಏತ್ ನೆಂಟಿಸ್ಕೊಬಿಟ್ಟೆ ಕಣಕ್ಕ, ಭಾಳ ಏತ್ ನೆಂಟಿಸ್ಕೊಬಿಟ್ಟೆ. ಅದಕ್ಕೆ ಹಿಂಗೆ ನನಗೆ ಅದು ಗಿಲಿನೇ ಹಿಡ್ಕೊಂಡಂಗೆ ಆಗ್ಬಿಟ್ಟು ತಲೆನೋವೇ ಹೋಗಲ್ದು ಕಣಕ. ಅವತ್ತು ಯಾವಾಗ ಬಂದು ನೀವು ಮಾತಾಡ್ತಾ ಬಂದ್ರು ಅವತ್ತು ತಲೆನೋವು ಬಿಟ್ಟೋಯ್ತು ಕಣಕ. ಅವತ್ತಿನ ಈಚೆಗೆ ಯಾವ ತಲೆನೋವು ಇಲ್ಲ, ಏನೂ ಇಲ್ಲ, ಚೆನ್ನಾಗಿವ್ನಿ. ಯಾವ ಗಿಲಿ ಅಂಟಿಸ್ಕೊಂಡು ಏನಾಯ್ತಿತ್ತು ಮಾಡು ಬಂಗವ. ಚೆನ್ನಾಗಿರು ನೀನು, ಸುಮ್ಮ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ನೀನು. ಹೆಂಗೋ ನೀನು ಒಳ್ಳೆತನಕ್ಕೆ ದೇವ್ರು ಕಾಪಾಡ್ತಾನೆ ಅಕ್ಕ. ಯಾರಿಗೂ ಇಷ್ಟು ಧಾರಾಳ ಮನ್ಸು ಬರೋಕಿಲ್ಲಕ್ಕ. ಹಿಂಗೆ ಹೊಡೆದು ಬಡ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಹಿಂಗೆ ಎಲ್ಲನೂ ಇಷ್ಟು ರಂಪ್ ಮಾಡಿದ್ರು ಅವಳಿಗೊಂದು ಒಳ್ಳೇದಾಗಲಿ ಅಂತ ಬಯಸ್ತೀಯಲ್ಲ ನೀನು ನಿಜವಾಗ್ಲೂ. ಅದಕ್ಕೆ ಬೆಲೆ ಕಟ್ಟಕ್ಕದ. ಅವಳು ಸಹಾಯ ಗಂಟ ನೆನ್ಸ್ಕೋಬೇಕು ನಿನ್ನ. ನೆನ್ಸ್ಕೊಂಡವು ಮಕವ ನಾಯಿನೆಕ್ಕ ನೆನ್ಸ್ಕೊತಾಳ ಅವಳು. ಅವನು ಮಗಳು ಒಂದೇ ಥರ ಕನಕ ಅವರು. ನಮ್ಮ ಕೆಂಪಿನೇ ಒಂಥರ, ಅವರಿಬ್ರು ಮಾತ್ರ ಅವನು ಮಗಳು ಒಂದೇ ಥರ ಅವರು. ಸಣ್ಣಕ್ತಿ ಬಾಯಿ ಮುಣ್ಣಾಕ ಅಂದರು. ಏನಾರು ಮಾಡ್ಕೊಳ್ಳ ಹಾಕಕ್ಕ, ನಮ್ಗೆ ಏನಕ್ಕ, ನಮಗೇನು, ನಮಗೆ ಬೇಕಾಗಿರೋದೇನು. ಬಿಟ್ಟಾಕು, ನಮ್ಮಿಂದ ಅಂತ ಒಂದು ಅನ್ಸ್ಕೊಂಡಿರತ್ತಾನೆ ಅಷ್ಟೇ ಸಾಕು. ಬೇರೆದ್ಕೆಲ್ಲ ನನ್ನ ತಲೆನೇ ಕೆಡ್ಸ್ಕೊಳಕಿಲ್ಲ. ಬಿಸಾಕತ್ತಾಗ ಇನ್ನೇನು ತಲೆಗೆಡ್ಸ್ಕೊಬಿಡ, ನಡಿ ಹೋಗೋದ ಕಿತ್ತಕ್ಕೆ. ಹಂಗೂ ನೆನೆ ದಿವ್ಸ ಬರ್ನೇವಲ್ಲ ಮನೆ ಕಡೆಗೆ ಅನ್ಕೊಂಡು ನಾವು ಬರೋದ ಅಂದರೆ ಇಲ್ಲಿ ಸಾಂಬಾರ ಮೆಣಸಿಕಾಯಿ ಒಣಗಿ ಹಾಕೊಂಡು ಕೂತ್ಕೊಬಿಟ್ವ. ಕೋಳಿ ಕೊಕ್ಕ ಬತ್ತವೆ ಅನ್ಕೊಂಡು ಕಡ್ಡಿ ಹಿಡ್ಕೊಂಡು ಕೂತ್ಕೊಂಡ್ವ. ಬಂದದೇನೋ ಅನ್ಕೊ ಬರ್ನೇ ಇರ ನೀನು. ಇವತ್ತು ಬರೋದ ಅನ್ಕೊಂಡಿದ್ದು ಊಟ ಗಿಟ ಮಾಡ್ಕೊಂಡು. ಅಯ್ಯೋ ಅದೇ ಆಯ್ತಲ್ಲ ಆಗಲೇ ಸುಮಾರು 10 ಗಂಟೆ ಇದ್ರು, ಒಂದು 2 ಗಂಟೆ ಟೈಮ್ ಕುಂತಿದ್ರು ಕನಕ. ಕೂತ್ಕೊಂಡು ಮಾತಾಡಿ ಅಲ್ಲವೇ ಕಾಫಿ ಕಾಯಿಸ್ಕೊಟ್ಟು ಊಟ ಮಾಡಿ ಅಂತ ಹಿಂಸೆ ಮಾಡ್ತಾ ಮಾಡಿಲ್ಲ. ಕಾಫಿ ಕುಡ್ಕೊಂಡು ಕುಂತಿದ್ದು ಮಾತಾಡ್ಕೊಂಡು ಹೋದ್ರು ಪಾಪ. ಇನ್ನು ಅವ್ರು ಹೋದ್ಮೇಲೆ ಬೆಳಗವು ಬಟ್ಟೆ ಎಲ್ಲ ಹಿಂಗೆ ಬಿದ್ದಿದ್ದು. ಅವ್ರು ಕೆಲಸ ಕೊಟ್ಟೋಗಿದ್ಲಲ್ಲ, ಆ ತಕ್ಷಣ ಬಂದು ಅಷ್ಟೊತ್ತು ಅವರು ಬಂದರು. ಇನ್ನು ಅವ್ರು ಮಾತಾಡಿ ಕಳ್ಸಾದ್ಮೇಲೆ ಹಂಗೆ ಬೆಳಗವು ಬಟ್ಟೆ ಎಲ್ಲ ಹಂಗೆ ಬಿದ್ದಿದ್ವಲ್ಲ ಅಂದ್ಕೊಂಡು ಅವೆಲ್ಲ ಹೊಸ್ಕಾಕೊಟ್ಟೆ. ಅವ್ರು ಜಾಸ್ತಿ ಒಣಗಾಕಂದ್ಲು. ನಡಿಯಕ್ಕ, ನಡಿ ಹೋಗೋದ ಕಿತ್ತಕ್ಕೆ. ಏನು ಸಾರು ಮಾಡ್ತಿದ್ದಾರಕ್ಕ? ಉಪ್ಪು ಹೆಸರು ಮಾಡ್ತಾರಕ್ಕ, ನಡಿ ಊಟ ಮಾಡುವೆ. ಸರಿ ಕಣಕ್ಕ, ನಡ್ರಿ ಮತ್ತೆ ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ಈಗ ಅವಳಿಗೆ ಕೇಡು ಬಯಸಿ ನನಗೆ ಏನಾಯ್ತಿತ್ತು, ಅವಳೇನೋ ಬಿಡಿ ನನಗೆ ಹೊಡೆದು ಬಡ್ದು ಎಲ್ಲ ಮಾಡಿದ್ಲು. ಈಗ ಅವರು ಹಂಗೆ ಮಾಡಿದ್ರು, ನಾವು ಹಂಗೆ ಮಾಡೋಕ್ಕದ್ದ? ಏನೋ ಬಿಡಿ, ಈಗ ನಮ್ಮ ಮಕ್ಳಂಗೆ ಅಲ್ವಾ, ಏನೋ ಜೀವನ ಸಿಗ್ತದೆ, ಅವಳ ಜೀವನ ಒಂದು ಸರಿ ಆಯ್ತದೆ ಅಂದ್ರೆ ಅದಕ್ಕೆ ಯಾಕೆ ನಾನು ಕಲ್ಲಾಕನೆ? ಆ ಕರ್ಮವ ನಾನೇ ಕಟ್ಟು ನಾನೇ ಹೇಳಿ ನೀವೇ. ಅದಕ್ಕೆ ಆತಾಗ ಬಂದಾಗಲೂ ನಾನು ಏನು ಹೇಳಿಲ್ಲ ಕಣ್ರಪ್ಪ, ಹೇಳಿ ಏನು ಗೊತ್ತಿತ್ತು. ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.